ಹಲೋ ಗೈಸ್, ಹೆಂಗಿದ್ದೀರಿ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನನಗೆ ತುಂಬ ಬೇಜಾರಾದ ಡೇ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಇವತ್ತು ನನ್ನ ಸ್ಕೂಲ್ ಲಾಸ್ಟ್ ಡೇ ಆಗಿರುತ್ತೆ. ಹಾಗಾಗಿ ಒಂಚೂರು ಬೇಜಾರಾಗ್ತಾ ಇದೆ. ಮಿಸ್ ಮಾಡ್ಕೊತೀನಿ ಸ್ಕೂಲ್ಸ್ನ, ಫನ್ನ, ಕಿಡ್ಸ್ ಮಾತುಗಳನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸೊ ಅದೇ ಗೆಟ್ ರೆಡಿ ಆಗಿಬಿಟ್ಟು ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಬಾಕ್ಸ್ ಎಲ್ಲ ಇಟ್ಟಿಟ್ಕೊಂಡು ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡು ನನ್ನ ಪಯಣ ಸ್ಕೂಲ್ ಕಡೆ ಹೋಗ್ತಾ ಇದ್ದೆ. ಸೊ ಡೈಲಿ ಏನು ಅನ್ನಿಸ್ತಿರ್ಲಿಲ್ಲ. ಇವತ್ತು ಯಾಕೋ ಒಂಥರ ಬೇಜಾರು. ಇವತ್ತಿನ ಲಾಸ್ಟ್ ಇದು ಜರ್ನಿ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಹಾಗೆ ಮುಗಿಸ್ಕೊಂಡು ಸ್ಕೂಲ್ಗೆ ಹೋದೆ. ಲಾಸ್ಟ್ ಸಿಗ್ನೇಚರ್ ಮಾಡಬೇಕಲ್ವಾ. ಸೊ ಹಾಗಾಗಿ ಒಂಥರ ಏನೋ ಮಿಸ್ ಮಾಡ್ಕೊತಿದ್ದೀನಿ ಅಂತ ಫೀಲ್ ಆಯಿತು. ಸೊ ಸಿಗ್ನೇಚರ್ ಮುಗಿಸ್ಕೊಂಡು ಕ್ಲಾಸ್ಗೆ ಜಾಯಿನ್ ಆದೆ. ಸೊ ಕ್ಲಾಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ಮಕ್ಕಳ ಜೊತೆ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ತುಂಬ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮುಗಿಸ್ಕೊಂಡೆ. ಸೊ ಹಾಗೆ ನಾಳೆ ಚಿಲ್ಡ್ರನ್ಸ್ ಡೇ ಇತ್ತಲ್ವ. ಸೊ ಹಾಗಾಗಿ ಒಂಚೂರು ಟೇಕ್ ಅವೇ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡ್ವಿ. ನಾಳೆ ಮಕ್ಕಳಿಗೆ ಗಿಫ್ಟ್ ಕೊಡಬೇಕಲ್ವ. ಹಾಗಾಗಿ ಟೇಕ್ ಅವೇನ ಮುಗಿಸ್ಕೊಂಡು ಹಾಗೆ ಈವ್ನಿಂಗ್ ಟೈಮ್ OM ಹಾಸ್ಪಿಟ್ಲಿಗೆ ಹೋದ್ವಿ, ನಾನು ನನ್ನ ಹಸ್ಬೆಂಡು. ಅಲ್ಲಿ ಡಾಕ್ಟರ್ ವೇಟ್ ಮಾಡು ಅಂತ ಹೇಳಿದರು. ಹಾಗೆ ವೇಟ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಫ್ರೂಟ್ಸ್ ತಂದು ಕೊಟ್ಟರು. ಸೊ ಕೇರ್ ಆಫ್ ಹಿಮ್. ಸೊ ಹಾಗಾಗಿ ತೊಗೊಂಡು ತಿನ್ಕೋತ ಕುಂತೆ. ಡಾಕ್ಟರ್ ಹೇಳಿದರು ವಾಕ್ ಮಾಡಬೇಕು, ನೀರು ಕುಡಿಬೇಕು ಮತ್ತು ಚಾಕ್ಲೇಟ್ಸ್ ತಿನ್ನಬೇಕು ಅಂತ. ಹಾಗೆ ಮಾಡಿದ್ವಿ. ಸೊ ಹಾಗಾಗಿ ತುಂಬ ಈವ್ನಿಂಗ್ ಟೈಮ್ ಆಯಿತು. ಎಲ್ಲ ಚೆಕಪ್ ಎಲ್ಲ ಮುಗಿದ್ರಾಗೆ ತುಂಬ ಅಂದರೆ ತುಂಬ ಟಯರ್ಡಾಗಿತ್ತು. ನನ್ನ ಫೇವ್ರೆಟ್ ಮೇಘನಾ ಬಿರಿಯಾನಿಗೆ ಹೋದ್ವಿ. ಸೊ ಬಿರಿಯಾನಿನ ತಿಂದ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಘನಾ ಬಿರಿಯಾನಿ ಅಂತೂ. ಅದು ವೆಜ್ ಬಿರಿಯಾನಿ ಅಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಈವ್ನಿಂಗ್ ಟೈಮ್ ಸ್ವಲ್ಪ ಡಿಮಾರ್ಟ್ಸಲ್ಲಿ ಹಾಗೆ ಈವ್ನಿಂಗ್ ಟೈಮ್ ಆಗಿತ್ತು. ಡಿಮಾರ್ಟ್ಗೆ ಹೋದ್ವಿ. ಒಂಚೂರು ಶಾಪಿಂಗ್ ಇತ್ತು. ಆ ಶಾಪಿಂಗಲ್ಲಿ ಏನೆಲ್ಲ ಐಟಮ್ಸ್ ಬೇಕು ಸೊ ಅವನ್ನೆಲ್ಲ ತಗೊಂಡ್ವಿ. ಅದಾದಮೇಲೆ ಲೈಟಾಗಿ ನಾನು ನನ್ನ ಹಸ್ಬೆಂಡು ಸ್ನ್ಯಾಕ್ಸ್ನ ತಿಂದ್ಕೊಂಡು ನಮ್ಮ ಪಯಣ ಮನೆ ಕಡೆ ಹೋಯಿತು. ಆ ಮನೆಗೆ ಬಂದಾದಮೇಲೆ ಸ್ವಲ್ಪ ಚೆಕ್ ಮಾಡಿಕೊಂಡೆ ಯಾವುದೆಲ್ಲ ಕರೆಕ್ಟ್ ಇದೆ ಅಂತ. ಆಮೇಲೆ ಅವ್ರ ಹಣ್ಣು ತಿಂದ್ಕೊಂಡು ಇವತ್ತಿನ ಡೇ ನಂದು ಹಿಂಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.